ये सुनाई क्यों नहीं दे रहा है? भाई थोड़ा आगे जाऊं? हाँ, उसके हाथ में माइक दे दे जाके। सीधा खड़ा हो जा। Hi travelers, today I'm gonna start my journey to Bhadravati and I'm gonna be traveling overnight and the bus will be deporting at 11:30, so I have to be 15 minutes or 30 minutes early to the pickup point. So I'm done with my packing. I'm gonna attend one of my friends' wedding over there and also I'm gonna explore the place Bhadravati, and I've heard so many places are very beautiful and there's lot of places to travel and visit, so I'm gonna take you guys there and I'm really excited to take you guys through my journey and we'll see what and all is gonna happen in coming 2 days. So I'm gonna reach the exact pickup point. Still the city is so lively that people are still around. It's exactly like 10:30 right now. My number is FU, so I've got it. So I think this is it. So I'm already in the bus and the bus might start around 11:30. I think I should go to sleep early and I'll wake up soon because in between I don't like to wake up in the morning. Maybe the bus might reach the Bhadravati around 5 or 5:30. So hoping that we'll reach and we'll see you in the morning. Me and Sanu will be going to the lake area, so we are gonna show you how the lake looks, and this village is so beautiful, right Sanu? This one Jain temple here.
So actually this fruit is like thorn. So ಇದನ್ನ ಕಿತ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಹೇರ್ಸ್ಗೆಲ್ಲ ಹಾಕ್ತಿದ್ವಿ ಸ್ಕೂಲಲ್ಲಿ ಇದ್ದಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಕಾಗಲ್ಲ. ಸೊ ನಾನು ಇವಾಗ ನಿಮ್ಮ ಹತ್ರ ಒಂದು ಹಾರರ್ ಸ್ಟೋರಿ ಶೇರ್ ಮಾಡ್ಕೋತೀನಿ, ಸರಿನಾ? ಇದು ನಮ್ಮ ಫ್ರೆಂಡು ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದು ನನ್ನ ಜೊತೆ. ಏನಾಯಿತು ಅಂತಂದರೆ ಅವ್ರಿಗೆ ತಂಗಿ ಇದ್ದಾರೆ, ಅಕ್ಕ ತಂಗಿ, ಅವರಪ್ಪ ಅವರಮ್ಮ 4 ಜನನೂ ಒಂದಿನ ಒಂದು ಊರಿಂದ ಬೇರೆ ಊರಿಗೆ ಹೋಗ್ತಾ ಇದ್ರು. ಅದು ಹೈವೇ, ಕಾಡು ಕತ್ತಲು, ತುಂಬ ಭಯಾನಕ ರಾತ್ರಿ, ಅದು ಮಧ್ಯರಾತ್ರಿ, ಬರೀ ನಿಶ್ಶಬ್ದ. 3 ಗಂಟೆನೂ ಅಲ್ಲ, 3 ಗಂಟೆನೂ ಅಲ್ಲ ಕಣೋ, ಅದೊಂಥರ 12, 1 ಗಂಟೆ. ಏನಾಯ್ತು ಅಂತಂದ್ರೆ ಅವರಪ್ಪ ಅವರಮ್ಮ ಹಿಂದೆ ಒಂದು ಸ್ಕೂಟಿಲಿ ಬರ್ತಿದ್ರು, ಇವರಿಬ್ರು ಒಂದು ಸ್ಕೂಟಿಲಿ ಬರ್ತಿದ್ರು. ಅಕ್ಕ ತಂಗಿ ಹಂಗೆ ಹೋಗ್ತಾ ಹೋಗ್ತಾ ಇದ್ರ. ಏನು ಅವ್ರಿಗೇನು ಗೊತ್ತಾಗ್ತಿದ್ದಿಲ್ಲ ಫಸ್ಟು. ಸಡನ್ನಾಗಿ ಅವ್ರ ಸ್ಕೂಟಿಲಿ ಹೋಗ್ತಾ 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 ಕನ್ನಡಿಲೇನೋ ಕಾಣಿಸ್ತು. ಮುಂದೆ ಓಡಿಸ್ತಾ ಇರೋ ಅವ್ರಿಗೆ, ಅವ್ರ ಅಕ್ಕಗೆ ಬೆಲ್ಲಗೆ ಫುಲ್ಲು ಉದ್ದ ಕೂದಲು. ಎಷ್ಟು ಉದ್ದ ಇದೆ ಅಂತಂದರೆ ಏನು ಇದು ಶುರು ಮಗು. ನಾನು ಎಲ್ಗೂ ಓಡೋಗಲ್ಲ. ತಗೋ, ಓಕೆ ಸರಿನಾ? ಕೈ ಹಿಡ್ಕೊಳ್ಳಿ ಭಯ ಆದರೆ. ಸಡನ್ ಆಗಿ ಆ ವೈಟ್ ಕಲರು ಡ್ರೆಸ್ ಇರೋ ಆ ದೆವ್ವ ಸಡನ್ ಆಗಿ ಬೈಕ್ ಮುಂದೆ ಬಂದ್ಬಿಡ್ತು. ಅವಳು ಆಮೇಲೆ ಆ ಹುಡುಗಿ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಲು. ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಿದ್ಲು, ಏನೂ ಇದ್ದಿಲ್ಲ. ಅವ್ರಿನ್ನೂ ಹಿಂದೆ ಬರ್ತಿದ್ದಾರೆ, ಇವ್ರು ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ ತುಂಬ ಸ್ಪೀಡು. ಆಮೇಲೆ ಅವ್ರ ತಂಗಿ ಕೇಳ್ತಾಳೆ, ಯಾಕೆ ನಿಲ್ಲಿಸ್ದೆ, ಏನಾಯಿತು? ಅವಳಿಗೆ ಗಾಬರಿ. ಏನಿಲ್ಲ ಅವಳಿಗೆ ಟೆನ್ಷನ್ ಆಗಬಾರ್ದು ಅಂತ ಸ್ಟಾರ್ಟ್ ಮಾಡ್ತಾಳೆ ಬೈಕು. ಸ್ಟಾರ್ಟ್ ಮಾಡ್ತಾ 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 ಕೆಳಗಡೆ ನೋಡಿದ್ರೆ ಈ ಕಡೆಯಿಂದ ಒಂದು ವೇಲು ವೈಟ್ ಕಲರ್ದು, ಆ ಕಡೆಯಿಂದ ಒಂದು ವೇಲು ವೈಟ್ ಕಲರ್ದು, ಸರ್ ಅಂತ ಸ್ಕಾರ್ಫು ಗರ್ಲ್ಸ್ ಹಾಕ್ಕೊಂತಾರೆ ನೋಡಿ, ಚೂಡಿದಾರ್ಗೆ ವೇಲ್ ಹಾಕ್ತಾರೆ ನೋಡು, ಆ ಥರದ್ದು ಚುನ್ನಿ, ದುಪ್ಪಟ್ಟ ವೈಟ್ ಕಲರ್ದು. ಆ ಕಡೆ ಸೋಯಿಂಗ್ ಅಂತ, ಈ ಕಡೆ ಸೋಯಿಂಗ್ ಅಂತ. ತಿರುಗಿ ನೋಡ್ತಾಳೆ, ಅವ್ರ ಬೈಕ್ ಹಿಂದ್ಗಡೆ ಏನೋ ಕೂತಿದೆ. ಹರ್ಷ ನೀನ್ ಯಾಕೋ ಬರ್ತಾ ನನ್ನ ಮೇಲೆ ಕೂತ್ಕೊಂಡೆ? ಸಾನು ಸೊ ನಿಮಗೆ ಅಷ್ಟೊಂದು ಹೆದರಿಕೆ ಆಗ್ತಿದೆ ಅಂದಮೇಲೆ ಕೆಳಗಡೆ ಬಂದ್ಬಿಟ್ರಿ ನಾವು. ಸೊ ನೌ ಯು ಗೈಸ್ ಆರ್ ಓಕೆ? ಚಿಂಟು ಪ್ರೋಗ್ರಾಮು ಏನ್ ಶಾಸ್ತ್ರ? ಏಯ್ ಹಲ್ದಿ ಶಾಸ್ತ್ರ ನೆನ್ನೆ ಮುಗೀತು ತಾನೆ? ನೀ ಮದ್ವೆ ಇರೋದು ನಾಳೆ ಕಣು.
ಸೊ ನಾವಿರೋ ರೂಮ್ ತುಂಬ ಮೆಸ್ಸಿ ಆಗಿದೆ, ಸೊ ಡೋಂಟ್ ಮೈಂಡ್ ದಟ್. ಇದು ಮದುವೆ ಮನೆ, ಎಲ್ಲರೂ ಇಲ್ಲೇ ಬಂದು ರೆಡಿ ಆಗ್ತಾರೆ, ಸೊ ವಿ ಕಾಂಟ್ ಹೆಲ್ಪ್ ಇಟ್. ಇವತ್ತು ಬ್ರೈಡ್ಗೆ ಬ್ಯಾಂಗಲ್ಸ್ ಹಾಕ್ತಾರೆ ಬ್ಲ್ಯಾಕ್ ಕಲರ್ದು, ಆ್ಯಂಡ್ ಉಳಿದಿರೋ ಗರ್ಲ್ಸ್ಗೆಲ್ಲ ಬಲೆ ತೋರಿಸ್ತಾರೆ, ಅದು ಗ್ರೀನ್ ಕಲರ್. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಕೂಡ ಬಲೆ ಹಾಕ್ಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಮೆಹಂದಿ ಕೈ ಎಂಟಿ ಚೆನ್ನಾಗಿರಲ್ಲ, ಸೊ ಕಮಾನ್. ಯಾಕೋ ಹಂಗ್ ಬಿತ್ತಿದ್ಯಾ? This is henna plant. Hi friends. So this is the washroom over here, and one minute, and we have, it's a wardrobe for the outfits, and it's very spacious, as you can see. I really like this, and you have a storage to keep your shoes and shoes, sandals, whatever, and there's TV over here, and this is a window. Can you see the window, guys? Yeah, these are the beds. I think it's fine and it's comfortable. Girls to sleep. I was thinking I'm gonna sleep for a while and take a rest. So we are gonna get ready for the reception, and I'm gonna show you guys my attire, and also tomorrow is gonna be the wedding, so we'll get ready in the morning and we'll just directly go to the marriage hall and attend the wedding. So we are all set. I got ready now, and if you wanna see my attire, the bride is getting ready.